ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವೀಕ್ಷಾ ನ್ಯೂಸ್. ನಾನು ಕೃತಿಕಾ. ಇವತ್ತು ನಾವು ಮಾತನಾಡ್ತಿರುವಂತಹ ವಿಷಯ ಅಯೋಧ್ಯೆಯ ಪುನರ್ ನಿರ್ಮಾಣ. ಭಾರತದ ನೆಲದಲ್ಲಿ ದೇವಸ್ಥಾನಗಳ ಹಾಗೂ ಹಿಂದೂ ಧರ್ಮದ ನಂಬಿಕೆ ಮತ್ತು ಪುಣ್ಯ ಸ್ಥಳಗಳಾದ ದೇವಸ್ಥಾನಗಳನ್ನ ಒಡೆಯುವ ಮತ್ತು ನಂಬಿಕೆಗಳನ್ನ ಹತ್ತಿಕ್ಕುವ ಪ್ರಯತ್ನ ನಡೀತಾನೆ ಬಂದಿದೆ. ದೇವಾಲಯಗಳ ಧ್ವಂಸ ಆದಾಗಲೆಲ್ಲ ಅದನ್ನ ಮತ್ತೆ ಅದೇ ಸ್ಥಳದಲ್ಲೇ ಕಟ್ಟಿ ತಮ್ಮ ನಂಬಿಕೆಯ ಪುನರ್ ನಿರ್ಮಾಣದ ಪ್ರಯತ್ನವನ್ನ ಹಿಂದೂ ಧರ್ಮದ ಜನಾಂಗ ಮಾಡ್ತಾನೆ ಬಂದಿರೋದು ಇತಿಹಾಸದ ಪುಟಗಳಲ್ಲಿ ನಾವು ಕಾಣಬಹುದು. ಈ ಕುರಿತಾದ ಒಂದು ವರದಿಯನ್ನ ನೋಡೋಣ ಬನ್ನಿ. ಹಲವಾರು ಉದಾಹರಣೆಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಮತ್ತು ರಾಜಕೀಯ ಸ್ವಾತಂತ್ರ್ಯದ ಕೊರತೆಯಿಂದ ದೇವಸ್ಥಾನಗಳ ಮರುಸೃಷ್ಟಿಯ ಸಮಯದಲ್ಲಿ ನಾಶಗೊಂಡ ಉದಾಹರಣೆಗಳಿಗಿಂತಲೂ ಸಣ್ಣದಾಗಿ ನಿರ್ಮಿತವಾದರೂ ಕೂಡ ಸ್ಥಳದ ಅಥವಾ ದೇವಸ್ಥಾನದ ಹೆಸರುಗಳನ್ನು ಮೊದಲಿನಂತೆಯೇ ಕಾಪಾಡಿಕೊಂಡು ಬಂದಿರುವುದನ್ನು ನಾವು ಗಮನಿಸಬಹುದು. ಸೋಮನಾಥ ದೇವಾಲಯ 6 ಬಾರಿ ಮರುಸೃಷ್ಟಿಯಾದದ್ದನ್ನು ನಾವು ಗಮನಿಸಬಹುದು. ಹಾಗೂ ಕೆಲವು ಆಧಾರಗಳ ಪ್ರಕಾರ ಈ ಎಲ್ಲಾ ದಾಳಿಗಳು ದೇವಸ್ಥಾನಗಳಲ್ಲಿ ಹುದುಗಿದ್ದ ಸಂಪತ್ತಿನ ಲೂಟಿಗಾಗಿ ಎಂದು ವರ್ಣಿಸಿದ್ರೂ ಸಹ ಒಂದೇ ದೇವಾಲಯದಲ್ಲಿ 6 ಅಥವಾ ಹೆಚ್ಚು ಬಾರಿ ಲೂಟಿ ಮಾಡುವಷ್ಟು ಸಂಪತ್ತು ಹೇಗಿರಲು ಸಾಧ್ಯ ಎಂದು ನಾವದನ್ನ ಸೂಕ್ಷ್ಮವಾಗಿ ನೋಡಬೇಕಾಗಿದೆ. ಹಾಗೆಯೇ ರಾಮಮಂದಿರದ ವಿಚಾರದಲ್ಲಿ ಬಾಬರ್ನ ದಾಳಿಯ ನಂತರ 500 ವರ್ಷಗಳ ಕಾಲ ಹಿಂದೂಗಳು ತಮ್ಮ ನಂಬಿಕೆಯ ಸ್ಥಾನವಾಗಿದ್ದ ಅಯೋಧ್ಯೆಯ ರಾಮ ಜನ್ಮಭೂಮಿಯನ್ನ ನ್ಯಾಯಾಲಯದ ಸಹಕಾರದಿಂದ ಹಿಂಪಡೆದ ವಿಷಯ ಹಿಂದೂಸ್ಥಾನದ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಒಂದು ಅವಿಸ್ಮರಣೀಯ ಘಟನೆ. ಅಯೋಧ್ಯೆಯಲ್ಲಿದ್ದ ರಾಮ ಮಂದಿರವನ್ನ 1528ರಲ್ಲಿಯೇ ಒಡೆದು ಹಾಕಲಾಗಿತ್ತು ಎಂಬುದು ನಮಗೆ ಸ್ಪಷ್ಟವಾಗಿ ಕಂಡುಬರುವ ಇತಿಹಾಸವಾದರೆ, ಅಲ್ಲಿ ನಿರ್ಮಿತವಾಗಿದ್ದ ಮಸೀದಿಯನ್ನ 1858ರಲ್ಲಿ ನಿರ್ಮಿಸಲಾಗಿದ್ದು ಎಂಬುದು ನ್ಯಾಯಾಲಯದಲ್ಲಿ ಸಾಬೀತಾಗಿದೆ. ಹಾಗೂ 300 ವರ್ಷಗಳ ಕಾಲ ರಾಮ ಮಂದಿರವಿದ್ದ ಜಾಗದಲ್ಲಿ ಯಾವುದೇ ಮುಸಲ್ಮಾನರಿಗೆ ಸಂಬಂಧಪಟ್ಟ ದೇವಾಲಯಗಳು ಇರಲಿಲ್ಲ. ಹಾಗೂ ಈ ವಿಷಯದಲ್ಲಿ ನ್ಯಾಯಾಂಗದ ಮುಂದೆ ಮುಸಲ್ಮಾನರು ತಮ್ಮ 300 ವರ್ಷದ ಅಸ್ತಿತ್ವವನ್ನು ಸಾಬೀತುಪಡಿಸಲು ವಿಫಲವಾಗಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಅಯೋಧ್ಯೆಯ ನಿರ್ಮಾಣ ಹಾಗೂ ಪುನರ್ ನಿರ್ಮಾಣ ಕುರಿತಾದ ಮಾಹಿತಿಯನ್ನ. ಇಂತಹ ಇನ್ನಷ್ಟು ರೋಚಕ ವಿಷಯಗಳಿಗಾಗಿ ನಿಮ್ಮ ವೀಕ್ಷಾ ನ್ಯೂಸ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.